ಲೋಕಸಭೆಯಲ್ಲಿ ಮಹಿಳಾ ಮೀಸಲಾತಿ ಮಸೂದೆ ವಿರುದ್ಧ ಮತ ಚಲಾಯಿಸಿದ ಕಾಂಗ್ರೆಸ್ ನೇತೃತ್ವದ INDIA ನಡೆ ಖಂಡಿಸಿ ಜೆಡಿಎಸ್ ಪಕ್ಷ ಜಿಲ್ಲಾ ಘಟಕದಿಂದ ರಾಮನಗರದಲ್ಲಿ ಬೃಹತ್ ಪ್ರತಿಭಟನೆಯನ್ನು ನಡೆಸಲಾಯಿತು. ನಗರದ ಐಜೂರು ವೃತ್ತದಲ್ಲಿ ಮಾಜಿ ಶಾಸಕ ಎ. ಮಂಜುನಾಥ್ ಹಾಗೂ ಜೆಡಿಎಸ್ ಜಿಲ್ಲಾಧ್ಯಕ್ಷ HC ಜಯಮುತ್ತು ನೇತೃತ್ವದಲ್ಲಿ ಜಮಾವಣೆಗೊಂಡ ಜೆಡಿಎಸ್ ಕಾರ್ಯಕರ್ತರು, ಮುಖಂಡರು ಬೃಹತ್ ಪ್ರತಿಭಟನೆಯನ್ನು ನಡೆಸಿದರು. ಕಾಂಗ್ರೆಸ್ ಮತ್ತು ಅದರ ಮಿತ್ರ ಪಕ್ಷಗಳು ಮಹಿಳಾ ಮೀಸಲಾತಿ ವಿರುದ್ಧ ಮತ ಚಲಾಯಿಸಿವೆ. ಇದು ದೇಶದ ಮಹಿಳೆಯರಿಗೆ ಮಾಡಿದ ಅನ್ಯಾಯ. ಮುಂದಿನ ಚುನಾವಣೆಯಲ್ಲಿ ಮಹಿಳೆಯರು ತಕ್ಕ ಪಾಠವನ್ನು ಕಲಿಸಲಿದ್ದಾರೆ ಅಂತ ಪ್ರತಿಭಟನಾಕಾರರು ಆಕ್ರೋಶವನ್ನು ಹೊರಹಾಕಿದ್ರು. ಇನ್ನು ಇದೇ ಸಂದರ್ಭದಲ್ಲಿ ಜೆಡಿಎಸ್ ಪಕ್ಷದ ರಾಜ್ಯ ಸಮಿತಿಯ ಶಾರದಾ ಗೌಡ, ಜೆಡಿಎಸ್ ಜಿಲ್ಲಾಧ್ಯಕ್ಷ HC ಜಯಮುತ್ತು, ರಾಮನಗರ ತಾಲೂಕು ಅಧ್ಯಕ್ಷ ಸಬ್ಬಕೆರೆ ಶಿವಲಿಂಗಪ್ಪ, ಚನ್ನಪಟ್ಟಣ ತಾಲೂಕು ಅಧ್ಯಕ್ಷ ಗೋವಿಂದಳ್ಳಿ ನಾಗರಾಜ್, ಕನಕಪುರ ತಾಲೂಕು ಅಧ್ಯಕ್ಷ B. ನಾಗರಾಜ್, ಮುಖಂಡರಾದ ಕುಕ್ಕೂರು ದೊಡ್ಡಿ ಜಯರಾಮು, ಹಾಪ್ಕಾಪ್ಸ್ ದೇವರಾಜು, ಸುಗ್ಗನಹಳ್ಳಿ ರಾಮಕೃಷ್ಣಯ್ಯ, ಚಿಕ್ಕವೀರೇಗೌಡ, ಶಿವರಾಜು, B. ಉಮೇಶ್ ಸೇರಿದಂತೆ ಹಲವರು ಹಾಜರಿದ್ದರು. ಇವತ್ತು ಏನು ಇಡೀ ದೇಶದಲ್ಲಿ ಮಹಿಳಾ ಮೀಸಲಾತಿ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಏನು ಚರ್ಚೆ ಆಗ್ತಿದೆ, ಇಡೀ ರಾಜ್ಯ ಮತ್ತು ದೇಶದಲ್ಲೂ ಕೂಡ ಇವತ್ತು ಪ್ರತಿಭಟನೆಗಳೇನು ಕಾಣ್ತಾ ಇದ್ದೀರಿ. ಇವತ್ತು ನಮ್ಮ ಜಿಲ್ಲೆಯಲ್ಲೂ ಕೂಡ ಇವತ್ತು 5 ತಾಲೂಕಿನಿಂದ 5 ತಾಲೂಕು ಅಧ್ಯಕ್ಷರು ಒಮ್ಮತವಾಗಿ ಇವತ್ತು ಒಂದು ಸರ್ಕಾರಕ್ಕೆ ಒಂದು ಸಂದೇಶವನ್ನು ಕೊಡಬೇಕು, ಮುಂದಿನ ದಿನಗಳಲ್ಲಿ ಮಹಿಳಾ ಮೀಸಲಾತಿಯನ್ನು ಕೊಡೋವರೆಗೂ ಹೋರಾಟವನ್ನು ಮಾಡ್ತೇವೆ ಅಂತೇಳಿ ಇವತ್ತು ಇಡೀ ರಾಜ್ಯಕ್ಕೆ ಸಂದೇಶವನ್ನು ಕೊಡಬೇಕು. ಕಾಂಗ್ರೆಸ್ ಪಕ್ಷಕ್ಕೆ ಧಿಕ್ಕಾರವನ್ನು ಕೂಗಿ ಏನು ಇಡೀ ದೇಶದಲ್ಲಿ 3 ಕಡೆ ಇದೆ, ಆ 3 ಕಡೆಯೂ ಕೂಡ ಮುಂದಿನ ದಿನಗಳಲ್ಲಿ ಮಹಿಳೆಯರು ಮುಂದಿನ ದಿನಗಳಲ್ಲಿ ಅವರಿಗೆ ಒಂದು ಮಳೆಯನ್ನು ಹೊಡೆಯುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ಇವತ್ತು ಮಹಿಳಾ ಮೀಸಲಾತಿಗೆ ಅವರೇನು ಮಳೆ ಹೊಡೆಯುವಂಥ ಕೆಲಸವನ್ನು ಮಾಡಿದರು, ಮುಂದಿನ ದಿನಗಳಲ್ಲಿ ನಾರಿ ಶಕ್ತಿಗಳು ಕೂಡ ಆ ಕೆಲಸವನ್ನು ಮಾಡ್ತಾರೆ ಅಂತೇಳಿ ಇವತ್ತು ನಮ್ಮ ರಾಮನಗರ ಹೆಡ್ ಕ್ವಾರ್ಟರಲ್ಲಿ ಇವತ್ತು ಎಲ್ಲ NDA ಮೈತ್ರಿಕೂಟದ ಎಲ್ಲ ಮುಖಂಡರುಗಳು ಸೇರಿ ಇವತ್ತು ಈ ಸಭೆಯನ್ನು ಮಾಡಿರುವಂಥದ್ದು. ಇವತ್ತು ನಮ್ಮ ಮಹಿಳಾ ಘಟಕದಿಂದ ರಾಮನಗರ ಜಿಲ್ಲೆಯಾದ್ಯಂತ ಒಂದು ಅತ್ಯದ್ಭುತವಾದ ಪ್ರತಿಭಟನೆಯನ್ನು ನಾವು ಹಮ್ಮಿಕೊಂಡಿದ್ದೀವಿ. ಮಹಿಳೆಯರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದ್ದಾರೆ. ಯಾಕೆಂದರೆ ಇದೇ ಕಾಂಗ್ರೆಸ್ ಹಾಗೂ ಮಿತ್ರ ಪಕ್ಷಗಳು ನಮಗೆ ಮಹಿಳಾ ಮೀಸಲಾತಿಯನ್ನು 33% ನಮಗೆ ನೀಡದೆ ಆ ಬಿಲ್ಲನ್ನು ಪಾಸ್ ಮಾಡಿಲ್ಲ. ಹಾಗಾಗಿ ಇವತ್ತು ಮಹಿಳೆಯರ, ನಾರಿ ಶಕ್ತಿಯರ ಒಂದು ಅವಗಣನೆಗೆ ಗುರಿಯಾಗಿದ್ದಾರೆ ಮತ್ತು ಅವರಿಗೆ ಅಪಮಾನವನ್ನು ಮಾಡಿದ್ದಾರೆ, ಅವಮಾನ ಮಾಡಿದ್ದಾರೆ. ಇದು ಮಹಿಳಾ ಮೀಸಲಾತಿಯ ಸಂವಿಧಾನಕ್ಕೆ ಮಾಡಿದಂತಹ ಅವಮಾನ ಅಂತ ನಾನು ಹೇಳ್ತೀನಿ. ರಾಹುಲ್ ಗಾಂಧಿಯವರು ಹೇಳ್ತಾರೆ, ಇನ್ನು ಕೆಲವೇ ನಿಮಿಷಗಳಲ್ಲಿ ಈ ಮಹಿಳಾ ಬಿಲ್ಲನ್ನು ನಾನು ಬೀಳಿಸ್ತೀನಿ ಅಂತ ಹೇಳ್ತಾರೆ. ಯಾವ ಮುಖ ಇಟ್ಕೊಂಡು ಹೋಗಿ ನೆಕ್ಸ್ಟ್ ನೀವು ಚುನಾವಣೆಗೆ ಹೋಗ್ತೀರಾ? ಮಹಿಳೆಯರ ಮುಂದೆ ಮುಖ ತೋರಿಸ್ಲಿಕ್ಕೆ ನಿಮ್ಮ ಮುಖವಾಡ ಎಲ್ಲ ಕಳಚಿ ಬಿದ್ದಿದೆ. ನಿಮಗೆ ಒಂದು ಮುಖ ಇಲ್ಲ, 100 ಮುಖಗಳಿವೆ. ನೀವು ಮಹಿಳೆಯರನ್ನ ನಾರಿ ಶಕ್ತಿ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಮಹಿಳಾ ನಾಯಕಿ ಅಂತ ಎಲ್ಲ ಸಂಘಟನೆ ಮಾಡಿಬಿಟ್ಟು ದೊಡ್ಡ ಕಾರ್ಯಕ್ರಮ ಮಾಡಿ AICCಯಿಂದ ಪ್ರಿಯಾಂಕಾ ಗಾಂಧಿ ಅವ್ರನ್ನ ಕರೆಸಿ ನೀವು ಸಂಘಟನೆ ಮಾಡಿದ್ದೀವಿ. ಮಹಿಳೆಯರೇ ಈ ದೇಶದ ಶಕ್ತಿ, ನಮ್ಮ ಕಾಂಗ್ರೆಸ್ ಪಕ್ಷ ಶಕ್ತಿ ಅಂತ DK ಶಿವಕುಮಾರ್ ಅವರು ಗಂಟ್ಲ ಹರ್ಕೋತಾನೇ ಇದ್ದಾರೆ. ಆದರೆ ಇದು ಇನ್ನೊಂದು ಕಡೆ ಮಹಿಳೆಯರನ್ನ, ಅವರ ಧ್ವನಿಯನ್ನು, ಅವರ ಹಕ್ಕನ್ನು ದಮನ ಮಾಡುವಂತಹ ನಿಮ್ಮ ದುರಾಡಳಿತ ಹಾಗೂ ಎರಡೆರಡು ಡಬಲ್ ಸ್ಟ್ಯಾಂಡರ್ಡ್ ಇರುವಂತಹ ಈ ನಾಯಕರುಗಳಿಗೆ ನಾವೆಲ್ಲರೂ ಮುಂಬರುವ ದಿನಗಳಲ್ಲಿ ನಾವು ತಕ್ಕ ಪಾಠ ಮತ್ತು ಬುದ್ಧಿಯನ್ನು ಕಲಿಸ್ತೀವಿ. ಈ ದೇಶದಲ್ಲಿ 2 ಕಡೆ ಅಷ್ಟೇ ಕಾಂಗ್ರೆಸ್ ಪಕ್ಷ ಇರುವುದು, ಒಂದು ತೆಲಂಗಾಣ ಮತ್ತು ಇನ್ನೊಂದು ಕಡೆ ಉತ್ತರ ಪ್ರದೇಶ ಇದೆ, ಇಲ್ಲಿ ಕರ್ನಾಟಕದಲ್ಲಿ. ಸೊ ಕೊನೆಯಲ್ಲಿ ಇದೇ ಮಹಿಳಾ ನಾರಿ ಶಕ್ತಿಯರೇ ನಿಮಗೆ ನಿಮ್ಮ ಶವಪೆಟ್ಟಿಗೆಗೆ ಕೊನೆಯ ಮೊಳೆಯನ್ನು ಹೊಡಿಲಿಕ್ಕೆ ತಯಾರಾಗಿ ನಿಂತಿದ್ದಾರೆ, ಸಂಕಲ್ಪವನ್ನು ಮಾಡಿದ್ದಾರೆ. ಹಿಂದೆ ಪುರಾಣಗಳಲ್ಲಿ ಹೇಳ್ತಾ ಇದ್ರು, ಯಾರಾದರೂ ಅಸುರರು ಮತ್ತು ರಾಕ್ಷಸರು ದೇವತೆಗಳು ಯುದ್ಧ ನಡಿಬೇಕಾದ್ರೆ ಅಸುರರು ಶಕ್ತಿ ಜಾಸ್ತಿ ಆದಾಗ ದುರ್ಗೆ, ಚಾಮುಂಡಿ ದೇವಿಯರು ಮಹಿಳೆಯಾಗಿ ಬರ್ತಾಯಿದ್ರು. ಹಾಗಾಗಿ ಇವತ್ತು ಇದೇ ನಿಮ್ಮನ್ನು ದಮನ ಮಾಡಲಿಕ್ಕೆ ನಿಮ್ಮ ಒಂದು ಪರಿವಾರದ ಒಂದು ದುರಾಡಳಿತ ಇದೆ ಮತ್ತು ದುಷ್ಟತನ ಇದೆ, ಮಹಿಳಾ ಮೀಸಲಾತಿ ಪರ ವಿರೋಧ ಇದೆ, 50% ಮಹಿಳೆಯರನ್ನು ನೀವು ದಮನ ಮಾಡಿದ್ದೀರಿ. ಖಂಡಿತ ಇದಕ್ಕೆ ನೀವು ತಕ್ಕ ಶಿಕ್ಷೆಯನ್ನು ಅನುಭವಿಸ್ತೀರಾ. ಮತ್ತು ನಾವು ಕೂಡ ಮುಂಬರುವ 2028-29ರಲ್ಲಿ ತಕ್ಕ ಪಾಠವನ್ನು ಕಲಿಸೋದು ಇನ್ನು ಕೆಲವೇ ದಿನಗಳಲ್ಲಿ ಇದೆ. ಸೊ ಅದಕ್ಕಾಗಿ ನಾವೆಲ್ಲರೂ ತಯಾರಾಗ್ತೀವಿ, ಸಂಕಲ್ಪ ಮಾಡ್ತೀವಿ. ಇವತ್ತು ಏನು ಶ್ರೀರಾಮ ದೇವರ ಮುಂದೆಯಲ್ಲಿ ಪ್ರತಿಯೊಬ್ಬರೂ ಕೂಡ ಸಂಕಲ್ಪ ಮಾಡಿದ್ದೀವಿ, ಕಾಂಗ್ರೆಸ್ ಪಕ್ಷ ಮತ್ತು ಮಿತ್ರ ಪಕ್ಷಗಳನ್ನು ಧೂಳಿಪಟ ಮಾಡುವುದೇ ನಮ್ಮ ಏಕೈಕ ಗುರಿಯಾಗಿದೆ ಅಂತ ನಾವೆಲ್ಲರೂ ಒಕ್ಕರಲಿಂದ ಹೇಳಿದ್ದೀವಿ. ಜೈ JDS.